ನೇತ್ರ, ಏ ನೇತ್ರ, ನೇತ್ರ ಎಲ್ಲಿದೆಯಾ? ಬಾರಿ ಇಲ್ಲಿ. ಓ, ನೀನಾ? ನಾನು ಇದ್ಯಾರಪ್ಪ ನನ್ನನ್ನು ಇಷ್ಟು ಒದರ್ತಾ ಇರೋದು ಅಂತ ಅಂದ್ಕೊಂಡೆ. ನೀನಾ? ಏನು, ನನಗೆ ಒದರ್ತಾ ಇದೆಯಾ ಅಂತೀಯ? ಎಷ್ಟು ಧೈರ್ಯ ನಿನಗೆ? ಧೈರ್ಯ ಯಾರಪ್ಪನ ಆಸ್ತಿ ಏನಲ್ಲ ಕೃತಿ. ಧೈರ್ಯ ನನಗೂ ಇದೆ. ಎಷ್ಟು ಸೊಕ್ಕು ನಿನಗೆ! ನನಗೆ ಕೃತಿ ಅಂತ ಏಕವಚನದಲ್ಲಿ ಮಾತಾಡ್ತೀಯ? ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳೋದನ್ನು ಕಲೀರಿ. ನೀವು ನನ್ನನ್ನು ಚೆನ್ನಾಗಿ ಮಾತಾಡಿಸಿದ್ರೆ ನಾನು ಸರಿಯಾಗಿ ಮಾತಾಡ್ತೀನಿ. ನೀವು ನನ್ನನ್ನು ಬಾಯಿಗೆ ಬಂದಂಗೆ ಮಾತಾಡಿದರೆ ನಾನು ತಿರುಗಿಸಿ ಅದನ್ನೇ ಮಾತಾಡಬೇಕಾಗತ್ತೆ. ಹುಷಾರ್. ಏನಿತ್ರ, ಒಂದು ನಿಮಿಷ ಇರು, ನಾನು ನಿನ್ನ ಜೊತೆ ಮಾತಾಡಬೇಕು. ನನಗೆ ಸುಮ್ಮನೆ ನಿಂತ್ಕೊಂಡು ಮಾತಾಡೋದಕ್ಕೆ ನನಗೆ ಪುರ್ಸೊತ್ತಿಲ್ಲ. ಕೆಲಸ ಸಿಕ್ಕಾಪಟ್ಟೆ ಇದೆ. ಸೊ ನಾ ಕೆಲಸ ಮಾಡಬೇಕು. ನಾ ಫ್ರೀ ಆದಮೇಲೆ ನೀ ಬಂದು ಮಾತಾಡು. ಎಷ್ಟು ಸೊಕ್ಕು ನಿನಗೆ! ಏನಾಯ್ತಾ? ನೇತ್ರ, ನಾನು ಮಾತಾಡ್ತಿರೋದು ನಿನ್ನ ಜೊತೆನೇ. ಏನೇತ್ರ? ಏನು ಏನಾಗಬೇಕಾಗಿತ್ತು ಇವಾಗ? ನಾನು ಮಾತಾಡ್ತಾನೆ ಇದ್ದೀನಿ, ನಿನ್ನ ಪಾಡಿಗೆ ನೀನು ಹೋಗ್ತಾನೆ ಇದೆಯಲ್ಲ. ಏನು ನನ್ನ ಮಾತಿಗೆ ಬೆಲೆನೇ ಇಲ್ವಾ? ಹೇಳಿ, ಏನಾಗಬೇಕಾಗಿತ್ತು? ಎದಕ್ಕೆ ನನಗೆ ಕರೀತಾ ಇದ್ದೀರಾ? ಯಾಕೆ ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ? ಏನಾಗಬೇಕಾಗಿತ್ತು ಅದನ್ನು ಹೇಳಿ ಇವಾಗ. ನನ್ನ ಸಾಗರ್ ಜೊತೆ ನೀನು ಕಾರಲ್ಲಿ ಹೇಗೆ ಬಂದೆ? ಯಾರು ಪರ್ಮಿಷನ್ ತೊಗೊಂಡು ಬಂದೆ ನೀನು? ಎಷ್ಟು ಸೊಕ್ಕು ನಿನಗೆ! ನನ್ನ ಸಾಗರ್ ಜೊತೆ ನೀನು ಕಾರಲ್ಲಿ ಬರ್ತೀಯಾ? ಕೃತಿಯವರೇ, ನಾನು ಸಾಗರ್ ಅವರು ಒಂದೇ ಕಾರಲ್ಲಿನೇ ಬಂದ್ವಿ. ಸಾಗರ್ ಅವರು ಡ್ರೈವ್ ಮಾಡ್ತಾಯಿದ್ರು, ನಾನು ಅದ್ರ ಪಕ್ಕದ ಸೀಟದಲ್ಲಿನೇ ಕೂತ್ಕೊಂಡು ರೋಡ್ ಮೇಲೇ ಕಾರಲ್ಲಿ ಬಂದ್ವಿ. ಹೇಳಿದೆಲ್ಲ ಸಾಕಾ ಇವಾಗ ಇನ್ಫಾರ್ಮೇಷನ್? ಏನು ಮತ್ತೇನಾದರೂ ಬೇಕಿತ್ತಾ? ನೇತ್ರ, ನೇತ್ರ, ನನಗೆ ಸಿಟ್ಟು ತರಿಸ್ಬೇಡ. ನನಗೆ ಮತ್ತೆ ಸಿಟ್ಟು ಬಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನೀನು ಯಾಕೆ ಬಂದೆ ಸಾಗರ್ ಜೊತೆ? ಯಾಕಂದರೆ ಸಾಗರ್ ಸರ್ ಕರೆದ್ರು, ನಾ ಬಂದೆ ಅಷ್ಟೇ. ನಿನಗೆಷ್ಟು ಸಲ ಹೇಳ್ತೀನಿ, ನೀನು ಸಾಗರಿಂದ ದೂರ ಇರಬೇಕು, ಯಾವುದೇ ಕಾರಣಕ್ಕೂ ಸಾಗರ್ ಜೊತೆ ಮಾತಾಡೋ ಹಾಗಿಲ್ಲ ಅಂತ ಹೇಳಿದ್ದೆ ತಾನೆ. ಮತ್ತೆ ಯಾಕೆ ಸಾಗರ್ ಜೊತೆ ಬಂದೆ ನೀನು? ಇದು ನನ್ನ ಆಫೀಸು. ಇಲ್ಲಿ ನಾನು ಹೇಳ್ದಂಗೆ ಕೇಳಬೇಕು ನೀನು. ನೀನೊಬ್ಬಳ ಎಂಪ್ಲಾಯಿ ಥರನೇ ಇರಬೇಕು ನೀನು. ಕೃತಿ ಮೇಡಮ್ ಅವರೇ, ಇದು ನಿಮ್ದೊಬ್ಬರದೇ ಆಫೀಸ್ ಅಲ್ಲ, ಸಾಗರ್ ಸರ್ದು ಆಫೀಸು. ಅಷ್ಟಕ್ಕೂ ನಾನು ವರ್ಕ್ ಮಾಡ್ತಾ ಇರೋದು, ನಾನು ಎಂಪ್ಲಾಯಿ ಆಗಿರೋದು ಸಾಗರ್ ಸರ್ ಕೆಳಗಡೆ, ನಿಮ್ಮ ಕೆಳಗಡೆ ಅಲ್ಲ. ಸೊ ನಾನು ಸಾಗರ್ ಸರ್ ಹೇಳಿದ್ದನ್ನು ಮಾತ್ರ ಕೇಳ್ತೀನಿ ಹೊರತು ನೀವು ಹೇಳಿದ್ದನ್ನು ಯಾವುದೇ ಕಾರಣಕ್ಕೂ ಕೇಳೋದಿಲ್ಲ. ಅರ್ಥ ಆಯ್ತಲ್ಲ ನಾನು ಹೇಳಿದ್ದು? ಈ ಆಫೀಸ್ನಲ್ಲಿ ನಾನು ಬಾಸೇ. ಇಲ್ಲಿ ನಾನು ಹೇಳಿದ್ದೇ ನಡಿಬೇಕು. ಹೋಗಿ ನಿಮ್ಮ ಕೈ ಕೆಳಗಡೆ ಯಾರು ವರ್ಕ್ ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಹೋಗಿ ಹೇಳಿ, ನನಗೆ ಹೇಳೋ ಅವಶ್ಯಕತೆ ಇಲ್ಲ. ನಾನು ಈ ಆಫೀಸ್ನಲ್ಲಿ ಸಾಗರ್ ಸರ್ ಹೇಳಿದ್ದನ್ನು ಮಾತ್ರ ಕೇಳ್ತೀನಿ. ನೀವು ಹೇಳಿದ್ದನ್ನು ಯಾವುದೇ ಕಾರಣಕ್ಕೂ ಕೇಳೋದಿಲ್ಲ ನಾನು. ಅದು ಏನು ಮಾಡ್ಕೋತೀರಾ ಮಾಡ್ಕೊ ಹೋಗ್ರಿ. ಏನೇತ್ರ, ನನ್ನನ್ನು ಹೆದ್ರ ಹಾಕೋಬೇಡ ನೀನು. ನನ್ನನ್ನು ಎದುರು ಹಾಕ್ಕೊಂಡ್ರೆ ಇಡೀ ಜೀವನ ಎಲ್ಲ ನರಳಾಡ್ಬಿಡ್ಬೇಕು ನೀನು. ಹಂಗೆ ಮಾಡ್ತೀನಿ ನಾನು. ಏನು ಹೆದರ್ಸ್ತಾ ಇದ್ದೀರಾ? ಹೆದರ್ಸ್ತಾ ಇಲ್ಲ, ಇರೋದನ್ನೇ ಹೇಳ್ತಾ ಇದ್ದೀನಿ. ನೋಡ್ತಾ ಇರೋ, ಸುಮ್ಮನೆ ಹೋಗ್ಬಿಡ ಅಷ್ಟೇ. ನನ್ನನ್ನು ಎದುರು ಹಾಕೊಳಕ್ಕೆ ಹೋಗ್ಬೇಡ. ನನ್ನ ಮತ್ತು ಸಾಗರ್ ಮಧ್ಯೆ ಯಾರು ಬಂದ್ರೂ ನನಗಿಷ್ಟ ಆಗೋದಿಲ್ಲ. ನೀನು ಅಷ್ಟೇ, ಯಾವುದೇ ಕಾರಣಕ್ಕೂ ನನ್ನ ಮತ್ತು ಸಾಗರ್ ಮಧ್ಯೆ ಬರೋ ಹಾಗಿಲ್ಲ. ಅಲ್ಲ, ನಾನು ಯಾಕೆ ನಿಮ್ಮ ಮತ್ತು ಸಾಗರ್ ಸರ್ ಮಧ್ಯೆ ಬರ್ತಾಯಿದ್ದೀನಿ? ಇದು ಹೆಂಗೆ ಯೋಚನೆ ಮಾಡ್ತಾ ಇದ್ದೀರಾ ನೀವು? ಸಾಗರ್ ಸರ್ ಹೇಳಿ, ನೇತ್ರ ನೀ ನನ್ನ ಜೊತೆ ಮಾತಾಡಬೇಡ, ನನ್ನಿಂದ ದೂರ ಇರು, ನೀ ಆಫೀಸ್ ಬಿಟ್ಟು ಹೋಗು ಅಂತ ಸಾಗರ್ ಸರ್ ಹೇಳಿ. ಅವಾಗ ನಾನು ಸುಮ್ಮನೆ ಹೋಗ್ಬಿಡ್ತೀನಿ. ಓಕೆನಾ ಮ್ಯಾಮ್? ನೀವು ಹೇಳ್ದಂಗೆ ನಾನು ಯಾವುದೇ ಕಾರಣಕ್ಕೂ ಕೇಳೋದಿಲ್ಲ. ನಾನು ಸಾಗರ್ ಸರ್ ಜೊತೆ ಮಾತಾಡ್ತೀನಿ. ಸಾಗರ್ ಸರ್ ಕಾರಲ್ಲಿ ನೆಕ್ಸ್ಟ್ ಟೈಮು ಬಂದೇ ಬರ್ತೀನಿ. ಅದೇನು ಮಾಡ್ಕೋತೀರಾ ಮಾಡ್ಕೊ ಹೋಗ್ರಿ. ನಾನು ಏನಿದ್ರು ಎದುರುಗಡೆ ನಿಂತ್ಕೊಂಡು ಮಾತಾಡ್ತೀನಿ. ನಿಮ್ಮ ಥರ ಹಿಂದೆ ನಿಂತ್ಕೊಂಡು ಬೆನ್ನಿಗೆ ಚೂರಿ ಹಾಕೋದಿಲ್ಲ. ಅರ್ಥ ಆಯಿತು ಅಂತ ಅಂದ್ಕೊಂಡಿನಿ. ನೇತ್ರ, ಭಾಳ ಮಾತಾಡ್ತಿದ್ಯಾ ನೀನು. ಇದಕ್ಕೆ ಮುಂದೆ ಗ್ಯಾರಂಟಿ ಅನುಭವಿಸ್ತೀಯ ನೀನು, ನೆನ್ಪಿಟ್ಕೋ. ನನ್ನನ್ನು ಮಾತ್ರ ಎದುರು ಹಾಕೋಬೇಡ ನೇತ್ರ ನೀನು. ನೀವು ಅಷ್ಟೇ, ನನ್ನನ್ನು ಮಾತ್ರ ಎದುರು ಹಾಕೋಬೇಡಿ, ಸರಿನಾ? ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಿಮ್ಮದು ಕೆಲಸ ಏನಿದೆ ಅಷ್ಟೇ ನೋಡ್ಕೋಗ್ರಿ. ಯಾಕೆ ಪದೇ ಪದೇ ನನ್ನ ಹಿಂದಿಂದ ಬಂದು ಬೀಳ್ತೀರಾ ನೀವು? ನಿಮ್ಗೇನು ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ? ನನಗಂತೂ ಸಿಕ್ಕಾಪಟ್ಟೆ ಕೆಲಸ ಇದೆ, ನಾ ಕೆಲಸ ಮಾಡ್ತೀನಿ. ನನ್ನ ತಂಟೆಗೆ ನೀವು ಬರೋಕ್ಕೆ ಹೋಗಬೇಡ್ರಿ ಅಷ್ಟೇ. ಹಾಗಾದರೆ ನೀನು ಅಷ್ಟೇ, ನೀನು ಸಾಗರ್ ತಂಟೆಗೆ ಹೋಗಬೇಡ, ಸಾಗರ್ ಜೊತೆ ಮಾತಾಡೋಕ್ಕೆ ಹೋಗಬೇಡ. ನೀನು ಈ ಆಫೀಸಿನ ಬಿಟ್ಟು ಹೋಗ್ತಾ ಇರೋ ಅಷ್ಟೇ. ನಿನಗೆ ಎಷ್ಟು ಬೇಕು ಹೇಳು? ಎಷ್ಟು ಬೇಕು ಹೇಳು? 10 ಲಕ್ಷ, 20 ಲಕ್ಷ, ಏನು 50 ಲಕ್ಷ, ಏನು 1 ಕೋಟಿ ಬೇಕಾ? ಎಷ್ಟು ಬೇಕು ಹೇಳು? ಈಗಲೇ ಕೊಡ್ತೀನಿ. ಈ ಆಫೀಸ್ ಬಿಟ್ಟು ಹೋಗ್ತಾ ಇರೋ ಅಷ್ಟೇ. ನಾನು ಯಾಕೆ ಈ ಆಫೀಸನ್ನು ಬಿಟ್ಟು ಹೋಗ್ಬೇಕಾ? ನಾನು ಏನು ತಪ್ಪು ಮಾಡಿದ್ದೀನಿ? ಏನು ದರೋಡೆ ಮಾಡಿದ್ದೀನಾ? ಏನು ಯಾರನ್ನಾದರೂ ಸಾಯಿಸಿದ್ದೀನಾ? ಅಥವಾ ಆಫೀಸ್ನಲ್ಲಿ ಏನಾದರೂ ಕಳ್ತನ ಮಾಡಿದ್ದೀನಾ? ಏನು ಮಾಡಿದ್ದೀನಿ? ನಾನು ಏನೂ ತಪ್ಪು ಮಾಡಿಲ್ಲ. ಅಂದಮೇಲೆ ನಾನು ಯಾಕೆ ಈ ಆಫೀಸನ್ನು ಬಿಟ್ಟು ಹೋಗ್ಬೇಕಾ? ನಾನು ಈ ಆಫೀಸ್ನಲ್ಲೇ ಇದ್ದ ಕೆಲಸ ಮಾಡ್ತೀನಿ. ಈ ಆಫೀಸನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ. ನೀನೇ ಆಫೀಸ್ ಬಿಟ್ಟು ಹೋಗ್ತೀಯಾ ಅಥವಾ ನಾನಾಗಿಯೇ ನೀನು ಆಫೀಸ್ ಬಿಟ್ಟು ಹೋಗೋ ಹಾಗೆ ಮಾಡಲ? ತಾಕತ್ತಿದ್ರೆ ನೀನೇ ನಾನು ಈ ಆಫೀಸನ್ನು ಬಿಟ್ಟು ಹೋಗಂಗೆ ಮಾಡು, ನಾನು ನೋಡ್ತೀನಿ. ನಾನು ಯಾವುದೇ ಕಾರಣಕ್ಕೂ ಈ ಆಫೀಸನ್ನು ಬಿಟ್ಟು ಹೋಗೋದಿಲ್ಲ. ದ್ಯಾಟ್ಸ್ ಮೈ ಚಾಲೆಂಜ್. ನಿನಗೆ
ತಾಕತ್ತಿದ್ರೆ ನನ್ನನ್ನು ಈ ಆಫೀಸ್ ಬಿಟ್ಟು ಹೋಗಂಗೆ ಮಾಡು. ಆವಾಗ ಒಪ್ಕೋತೀನಿ ನಿನ್ನನ್ನು ಕೃತಿ ಮೇಡಮ್ ಅಂತ. ಮಾಡ್ತೀನಿ ಕಣೆ, ಮಾಡ್ತೀನಿ. ಈಗಲೇ ಸಾಗರನ್ನು ಕರೆದು ನಿನ್ನನ್ನು ಈ ಆಫೀಸಿಂದ ಒದ್ದು ಓಡಿಸ್ತೀನಿ, ನೋಡ್ತಾ ಇರಬೇಕಾದ್ರೆ. ಕೃತಿ, ನೀನು ಭಾಳ ಚೆನ್ನಾಗಿ ಕಾಮಿಡಿ ಮಾಡ್ತೀಯ ಅಂತ ನನಗೆ ಇವಾಗ ತಾನೇ ಗೊತ್ತಾಗ್ತಿದೆ ನೋಡು. ಇಷ್ಟು ಕಾಮಿಡಿ ಮಾಡಬೇಡ, ನನ್ನ ಕೈಯಲ್ಲಿ ನಗು ತಡ್ಕೊಳಕ್ಕೆ ಆಗಲ್ಲ. ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ಈಗಲೇ ಸಾಗರನ್ನು ಕರೆದು ನಿನ್ನನ್ನು ಈ ಆಫೀಸಿಂದ ಓಡಿಸ್ತೀನಿ. ಅಮ್ಮ, ನನ್ನ ಕೈನಲ್ಲಿ ನಗುನ ಕಂಟ್ರೋಲ್ ಆಗ್ತಾ ಇಲ್ಲಪ್ಪ. ಅಪ್ಪ, ಏನು ಹಗಲಿಗನಸು ಕಾಣ್ತಾ ಇದ್ದೀರಾ? ನಗಬೇಡ ನೀನು. ನಕ್ಕರೆ ನನ್ನ ಮೈಯೆಲ್ಲ ಉರಿಯುತ್ತೆ. ನಗಬೇಡ. ನಾನು ಯಾಕ್ರಿ ನಗಬಾರ್ದು? ನಾನು ನಗೋಳೇನೆ, ಇನ್ನೂ ಜೋರಾಗಿ ನಗ್ತೀನಿ. ಏನು ಮಾಡ್ತೀರಾ? ಏನು ಕಿತ್ಕೊಳ್ಳೋಕ್ಕಾಗತ್ತೆ ನಿಮ್ಗೆ ನಿಮ್ಮ ಕೈಯಲ್ಲಿ? ಏನು ಮಾಡೋಕ್ಕಾಗತ್ತೆ? ಈಗಲೇ ಸಾಗರನ್ನು ಕರೆದು ನಿನ್ನನ್ನು ಇಲ್ಲಿಂದ ಒದ್ದು ಓಡಿಸ್ಲಿಲ್ಲ. ನನ್ನ ಹೆಸರು ಕೃತಿನೇ ಅಲ್ಲ. ನೀವು ಸಾಗರ್ ಸರ್ನೆಲ್ಲ ದೊಡ್ಡ ಬಾಸ್ ತೇಜಸ್ ಸರ್ರನ್ನು ಕರೆಸಿದ್ರೂ ನನ್ನನ್ನು ಯಾವುದೇ ಕಾರಣಕ್ಕೂ ಈ ಆಫೀಸಿಂದ ಹೊರಗಡೆ ಹಾಕೋದಕ್ಕೆ ಸಾಧ್ಯನೇ ಇಲ್ಲ. ಏನು ಜೋಕ್ ಮಾಡ್ತಾ ಇದೀಯಾ? ಏನು ಎಲ್ಲರನ್ನೂ ನಾಟಕ ಮಾಡಿ ಮಳ್ಳು ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ಅವರು ನನ್ನನ್ನು ಆಫೀಸಿಂದ ಹೊರಗೆ ಹಾಕಲ್ಲ ಅಂತ ಧೈರ್ಯನ ನಿನಗೆ? ಹಲೋ ಕೃತಿಯವರೇ, ನನಗೆ ಧೈರ್ಯ ಇದೆ, ಆದರೆ ನಿಮ್ಮ ಥರ ಬಂಡ ಧೈರ್ಯ ಇಲ್ಲ. ಮತ್ತು ಯಾಕೆ ನಿನ್ನನ್ನು ಈ ಆಫೀಸಿಂದ ಒದ್ದು ಹೊರಗಡೆ ಹಾಕಲ್ಲ ಸಾಗರ? ಅದು ಹೆಂಗೆ ಹಾಕಲ್ಲ ನಾನು ನೋಡೇ ಬಿಡ್ತೀನಿ. ಚರಣ್, ಹೋಗಿ ಸಾಗರನ್ನು ಕರ್ಕೊಂಬಾ. ಈಗಲೇ ಬರಬೇಕು. ಕೃತಿ ಮೇಡಮ್ ಅವ್ರು ಕರೀತಾ ಇದ್ದಾರಂತ, ಹೋಗಿ ಕರ್ಕೊಂಡು ಬಾ, ಹೋಗು. ಅದು ಮೇಡಮರ, ಅದು ಸಾಗರ್ ಸರ್ ಅವರು ಮೀಟಿಂಗ್ನಲ್ಲಿದ್ದಾರೆ, ಇವಾಗ ಬರೋದಕ್ಕಾಗೋದಿಲ್ಲ. ಕೃತಿ ಮೇಡಮ್ ಅವ್ರು ಕರೀತಾ ಇದ್ದಾರೆ, ಈಗಲೇ ಮೀಟಿಂಗ್ ಎಲ್ಲ ಬಿಟ್ಟು ಬರಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ಕರ್ಕೊಂಡು ಬಾ, ಹೋಗು. ಸರಿ ರೀ ಮೇಡಮರ. ಸಾಗರ್ ಸರ್ ಬರಲ್ಲ, ಯಾವುದೇ ಕಾರಣಕ್ಕೂ ಸಾಗರ್ ಸರ್ ಇಲ್ಲಿಗೆ ಬರೋದಿಲ್ಲ. ಯಾಕೆ ಬರಲ್ಲ? ಅವರಿಗೆ ನೀವೇನು ಇಂಪಾರ್ಟೆಂಟ್ ಅಲ್ಲ. ನೀವು ಹೇಳ್ದಂಗೆ ಅವ್ರು ಯಾವುದೇ ಕಾರಣಕ್ಕೂ ಕೇಳೋದಿಲ್ಲ. ಅವ್ರಿಗೆ ಏನು ಅನಿಸುತ್ತೆ ಅದನ್ನೇ ಮಾಡೋರು ಅವರು. ಸಾಗರ್ ನಾನು ಹೇಳ್ದಂಗೆ ಕೇಳ್ತಾನೆ, ಇವಾಗ ಬಂದೇ ಬರ್ತಾನೆ. ಸಾಗರ್ ಸರ್ ಬಗ್ಗೆ ನಿಮಗಿಂತ ನನಗೆ ಚೆನ್ನಾಗಿ ಗೊತ್ತು. ಇವಾಗ ಸಾಗರ್ ಸರ್ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಅವರಿಗೆ ನಿಮಗಿಂತ ಇವಾಗ ನಡೀತಾ ಇರೋ ಮೀಟಿಂಗೇ ಇಂಪಾರ್ಟೆಂಟ್. ಬೇಕಾದ್ರೆ ನೀವೇ ನೋಡ್ತಾ ಇರಿ. ಸಾಗರ್ಗೆ ಮೀಟಿಂಗು, ಬಿಸ್ನೆಸ್ ಇದೆಲ್ಲದಕ್ಕಿಂತನೂ ನಾನೇ ಇಂಪಾರ್ಟೆಂಟು. ಸಾಗರ್ ಇವಾಗ ಬಂದೇ ಬರ್ತಾನೆ. ಓ ಭ್ರಮೆ. ವೇಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಮಾಡ್ತೀನಿ ಕಣೆ, ಮಾಡ್ತೀನಿ. ಸಾಗರ್ ಬರಲಿ, ಸರಿಯಾಗಿ ಮಾಡ್ತೀನಿ ನಿನಗೆ. ಮೊದಲು ಸಾಗರ್ ಸರ್ ಬರಲಿ, ಆಮೇಲೆ ಯೋಚನೆ ಮಾಡಂತ್ರೆ ಅಂತ ಏನು ಮಾಡಬೇಕು ಅಂತ. ಚರಣ್, ಸಾಗರ್ ಬಂದ ತಾನೆ? ಎಲ್ಲಿದ್ದಾನೆ? ಏನಂದ? ಅದು ಮೇಡಮ್ನರ, ಅದು ಇದು ಮೀಟಿಂಗ್ ಇಂಪಾರ್ಟೆಂಟ್ ಇದೆ ಅಂತ್ರಿ, ಅದಕ್ಕೋಸ್ಕರ ಇವಾಗ ಬರೋಕ್ಕಾಗಲ್ಲ ಅಂತ ಹೇಳಿದರು. ನಾನು ಹೇಳಿಲ್ಲ? ಸಾಗರ್ ಸರ್ ಯಾರ ಮಾತನ್ನು ಕೇಳೋದಿಲ್ಲ. ಅವ್ರಿಗೆ ಏನು ಅನಿಸುತ್ತೆ ಅದನ್ನೇ ಮಾಡೋದವರು. ಜಾಸ್ತಿ ಮೆರಿಬೇಡ. ಈಗಲೇ ಹೋಗಿ ಸಾಗರ್ ಹತ್ರ ನಿನ್ನನ್ನು ಈ ಆಫೀಸಿಂದ ಕಿತ್ತು ಒಗಿಬೇಕಂತ ನಾನೇ ಹೇಳ್ತೀನಿ. ಹೋಗಿ ಹೋಗಿ. ಸಾಗರ್ ಸರ್ ಯಾವುದೇ ಕಾರಣಕ್ಕೂ ನನ್ನನ್ನು ಈ ಆಫೀಸಿಂದ ತೆಗೆದು ಒಗೆಯೋದಕ್ಕೆ ಆಗೋದೇ ಇಲ್ಲ. ನೀವು ಎಷ್ಟು ಪ್ರಯತ್ನ ಪಟ್ಟರು ಅಷ್ಟೇ ವೇಸ್ಟ್. ಅದೇ ಯಾಕೆ ನಿನ್ನನ್ನು ಕಿತ್ತೊಗೆಯೋದಕ್ಕಾಗೋದಿಲ್ಲ? ಸಾಗರ್ ಸರ್ಗೂ ಮತ್ತು ನನಗೂ ಅಗ್ರಿಮೆಂಟ್ ಆಗಿದೆ ಮೇಡಮ್. ನಾನು ಯಾವುದೇ ಕಾರಣಕ್ಕೂ 5 ವರ್ಷ ಈ ಆಫೀಸನ್ನು ಬಿಟ್ಟು ಹೋಗೋ ಹಾಗೆ ಇಲ್ಲ. ಈ ಥರ ಅಗ್ರಿಮೆಂಟ್ ಆಗಿದೆ. ಮತ್ತು ನಾನು ಸಾಗರ್ ಸರ್ ಹತ್ರ 2 ಲಕ್ಷ ರೂಪಾಯಿ ಸಾಲ ಮಾಡಿದ್ದೀನಿ. ಅದನ್ನು ತೀರಿಸಿದ ಮೇಲೇ ನಾನು ಈ ಆಫೀಸನ್ನು ಬಿಟ್ಟು ಹೋಗೋದು. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ನಾನು ಈ ಆಫೀಸ್ ಬಿಟ್ಟು ಹೋಗೋ ಹಾಗಿಲ್ಲ, ಅವರು ನನ್ನನ್ನು ಈ ಆಫೀಸಿಂದ ತೆಗೆಯೋ ಹಾಗಿಲ್ಲ. ಅರ್ಥ ಆಯ್ತಲ್ಲ ಮೇಡಮ್? ಬಾಯಿ ಮುಚ್ಕೋರಿ. ಬಾಯಲ್ಲಿ ನೊಣ ಹೋದ್ರೆ ಕಷ್ಟ. ನಿಮ್ಮಂಥವ್ರ ಬಾಯಲ್ಲಿ ನೊಣನೂ ಹೋಗಲ್ಲ ಬಿಡ್ರಿ. ನಿನಗೆ 2 ಲಕ್ಷ ರೂಪಾಯಿ ಅಲ್ಲ, ನಾನು ಈಗಲೇ ಕೊಡ್ತೀನಿ. ನೀ ಆ ಅಗ್ರಿಮೆಂಟ್ ಎಲ್ಲ ಹರಿದು ನೀನೇ ಈ ಆಫೀಸ್ ಬಿಟ್ಟು ಹೋಗ್ತಾ ಇರೋ. ನೀನು ಯಾವುದೇ ಕಾರಣಕ್ಕೂ ಈ ಆಫೀಸ್ನಲ್ಲಿ ಇರೋ ಹಾಗಿಲ್ಲ. ನೋಡ್ರಿ ಕೃತಿ ಮೇಡಮರ, ನೀವು ಎಷ್ಟೇ ಒದರಾಡಿದ್ರು, ಎಷ್ಟೇ ಗಂಟ್ಲನ್ನು ಹರ್ಕೊಂಡ್ರು, ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ನಾನು ಮಾತ್ರ ಈ ಆಫೀಸನ್ನು ಬಿಟ್ಟು ಹೋಗೋದಿಲ್ಲ. ಮತ್ತು ಸಾಗರ್ ಸರ್ ಅವರಾಗಲಿ ತೇಜಸ್ ಸರ್ ಅವರಾಗಲಿ ಯಾವುದೇ ಕಾರಣಕ್ಕೂ ನನ್ನನ್ನು ಈ ಆಫೀಸಿಂದ ತೆಗೆಯೋ ಹಾಗೇ ಇಲ್ಲ. ಅಗ್ರಿಮೆಂಟ್ ಇದೆ. ಅರ್ಥ ಆಯ್ತು ತಾನೇ? ಬಾಯ್ ಕೃತಿಯವರೇ, ಇದು ಜಸ್ಟ್ ಸ್ಯಾಂಪಲ್. ಇನ್ನು ಮೇಲೆ ನೋಡ್ತಾ ಇರ್ರಿ. ನೇತ್ರ ಅಂದರೆ ಏನು ಅಂತ ತೋರಿಸ್ತೀನಿ. ನಡೀರಿ ಚರಣ್ ಅವರೇ, ನಮ್ಮದು ಇಂಪಾರ್ಟೆಂಟ್ ಮೀಟಿಂಗ್ ಇದೆಯಲ್ಲ, ಅದನ್ನು ಅಟೆಂಡ್ ಮಾಡೋಣ. ಸುಮ್ಮನೆ ಅವ್ರ ಹತ್ರ ಮಾತಾಡಿ ಟೈಮ್ ವೇಸ್ಟ್ ಮಾಡೋಕ್ಕೆ ನನಗಿಷ್ಟ ಇಲ್ಲ. ಇದು ನೇತ್ರ ಅವರೇ, ನಿಮಗೆ ಸಾಗರ್ ಅವ್ರು ಕರೀತಾ ಇದ್ರು. ಹಾಂ ಸರಿ, ಈಗಲೇ ಹೋಗ್ತೀನಿ.
ಎಷ್ಟು ಸೊಕ್ಕು ಹಾಂ, ಇಷ್ಟು ದಿನ ಬಾಲ ಮುದ್ರಕೊಂಡಿದ್ಲು ಹಾಂ, ಈಗ ಒಮ್ಮಿಂದೊಮ್ಮಿಗೆ ಹಾಂ, ಅದು ಹೆಂಗೆ ಇವಳಿಗೆ ಇಷ್ಟೊಂದು ಧೈರ್ಯ ಬಂತು ಹಾಂ, ಹೆಂಗೆ ಬಂತು ಇವಳಿಗೆ ಧೈರ್ಯ? ನನಗೆ ಈ ಕೃತಿಗೆ ಚಾಲೆಂಜ್ ಮಾಡ್ತಾಳ. ನಿನ್ನನ್ನು ಮಾತ್ರ ಇನ್ಮೇಲೆ ನೆಮ್ಮದಿಯಿಂದ ಇರೋದಕ್ಕೆ ಬಿಡೋದಿಲ್ಲ ನೇತ್ರ. ನನಗೆ ಅವಮಾನ ಮಾಡ್ತೀಯ ಎಲ್ಲರ ಮುಂದೆ ಹಾಂ? ಛೇ ನೇತ್ರ, ನಾ ಮಾತ್ರ ನಿನ್ನನ್ನು ಬಿಡೋದಿಲ್ಲ ಕಣೇ, ನಾ ಮಾತ್ರ ನಿನ್ನನ್ನು ಬಿಡೋದಿಲ್ಲ.